ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ ನಾವು ಹೋಗ್ತಾ ಇರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿಚ್ ಈಸ್ ಇನ್ ಇಂಗ್ಲೆಂಡ್. ಮನೆಯಿಂದ ಆಕ್ಸ್ಫರ್ಡ್ ಗೆ ಕಾರಲ್ಲೇ ಹೊರಟ್ವಿ, ಬಟ್ ಕಾರ್ನ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿ ನಾವು ಡಬಲ್ ಡೆಕ್ಕರ್ ಬಸ್ ಅಲ್ಲಿ ಹೋದ್ವಿ. ದ ರೋಡ್ ಅಂಡ್ ದ ವ್ಯೂ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಸೂದಿಂಗ್ ಅಂತ ಅನಿಸ್ತು. ಆಫ್ಟರ್ ದಟ್ ವಿ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೋರ್ ಆಕ್ಸ್ಫರ್ಡ್ ಸ್ಟ್ರೀಟ್. ಇನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್. ಆಕ್ಸ್ಫರ್ಡ್ ಕಾಲೇಜ್ ಅಂದ್ರೆ ಬರೀ ಒಂದೇ ಕಾಲೇಜ್ ಅಲ್ಲ, ತುಂಬಾ ಕಾಲೇಜ್ ಗಳನ್ನ ಸೇರಿಸಿ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಕರಿತೀವಿ. ಎವ್ರಿ ಇಯರ್ ಈಚ್ ಬ್ರಾಂಚ್ ರಿಸೀವ್ಸ್ 23,000 applications. In that 10,000 applications will get shortlisted just for 3,300 seats, which is very difficult. ಇನ್ನ ಯಾವ ಮೂವಿ ಅಲ್ಲಿ ಶೂಟ್ ಮಾಡಿದ್ದಾರೆ ಅಂದ್ರೆ ಹ್ಯಾರಿ ಪಾಟರ್ ಮೈ ಆಕ್ಸ್ಫರ್ಡ್ ಜರ್ನಿ ಅಂತಾನೆ ಒಂದು ಮೂವಿ ಇದೆ. ತುಂಬಾ ಸೀನ್ಸ್ ನ ಇದೇ ಕಾಲೇಜ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಒಂದು ಸ್ಟೂಡೆಂಟ್ ಗೆ ಕ್ವಾಲಿಫಿಕೇಶನ್ ಏನಿರಬೇಕು, ಫೀಸ್ ಏನಿರುತ್ತೆ ಆಕ್ಸ್ಫರ್ಡ್ ಅಲ್ಲಿ ಓದ್ಬೇಕು ಅಂದ್ರೆ, ಮತ್ತೆ ವಾಟ್ ಆರ್ ದ ಸ್ಟೆಪ್ಸ್ ಇರುತ್ತೆ ಆಕ್ಸ್ಫರ್ಡ್ ಗೆ ಜಾಯಿನ್ ಆಗ್ಬೇಕು ಅಂದ್ರೆ, ಮತ್ತೆ ಕ್ರೈಟೀರಿಯಾ ಎಲ್ಲಾದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆನೇ ಒಂದು ಲೆಂತಿ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಲಿಂಕ್ ಬೇಕು ಅಂದ್ರೆ ಬಯೋ ಅಲ್ಲಿ ಇದೆ, ಚೆಕ್ ಮಾಡಿ. ಸೊ ನೀವು ಇಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇದು ಕಾಲೇಜ್ ಅಂಡ್ ಅದ್ರ ಪಕ್ಕದಲ್ಲಿ ಇರೋದೆಲ್ಲ ಅಕೊಮೊಡೇಷನ್ ಅಂಡ್ ಡೈನಿಂಗ್ ಏರಿಯಾ. ಮತ್ತೆ ಈ ಗ್ರೀನರಿ ಇರೋದೆಲ್ಲ ಪ್ಲೇಯಿಂಗ್ ಏರಿಯಾ. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ಪಂಟಿಂಗ್ ಮುಗಿಸ್ಕೊಂಡು ಸ್ಟ್ರೀಟ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟರಲ್ಲಿ ವಿ ವರ್ ವೆರಿ ಹಂಗ್ರಿ. ಸೊ ಐ ಟುಕ್ ಬನಾನಾ ಮಾಚಾ ವಿಚ್ ಇಸ್ ವೆರಿ ಗುಡ್. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ ನಾನು. ಅಲ್ಲಿ ಹಾಗೆ ಫುಡ್ ಸ್ಟಾಲ್ಸ್ ಹಾಕಿದ್ರು. ಅನ್ಫಾರ್ಚುನೇಟ್ಲಿ ನಾನು ಅದ್ ಯಾವ್ದನ್ನು ಟೇಸ್ಟ್ ಮಾಡೋದಕ್ ಆಗ್ಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ನಾಳೆ ಬೆಳಗ್ಗೆಗೆ ಓಟ್ಸ್ ರೆಡಿ ಮಾಡಿಟ್ಟೆ. ಫಾರ್ ಮೋರ್, ಬೈ ಬಾಯ್.